ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಘಟಕ ಮಾನ್ವಿ ವತಿಯಿಂದ ಇಂದಿನ ಈ ಶುಭ ಸಂಧ್ಯೆಯಲ್ಲಿ ಈ ಒಂದು ತೂಗು ಪಂಚಾಂಗ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ತೂಗು ಪಂಚಾಂಗ ಬಿಡುಗಡೆ ಕಾರ್ಯಕ್ರಮ ನಿರ್ವಹಿಸಿಕೊಟ್ಟಿದ್ದಾರೆ. ಈ ಒಂದು ಪಂಚಾಂಗ ಬಿಡುಗಡೆ ಕಾರ್ಯಕ್ರಮ ಅನ್ನೋದಕ್ಕಿಂತ ವಾರ್ಷಿಕವಾಗಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಸಮಾಜದ ಕೆಲಸವನ್ನು ಸಂಘಟಿಸೋದು, ಜೊತೆಗೆ ಇಲ್ಲಿ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಮತ್ತು ವಿವಿಧ ಭಾಗಗಳಲ್ಲಿ ನಡೆತಕ್ಕಂಥ ಜಾತ್ರಾ ಮಹೋತ್ಸವಗಳು, ಒಂದು ಪುಣ್ಯಕ್ಷೇತ್ರಗಳ ಕಾರ್ಯಗಳು, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಇನ್ನಿತರೆ ಕೆಲ ಮಾಹಿತಿಗಳನ್ನು ಒಳಗೊಂಡಂತ ಸಂಪೂರ್ಣ ಮಾಹಿತಿ ಹೊಂದಿರುವಂತಹ ಒಂದು ಪಂಚಾಂಗ ವ್ಯವಸ್ಥೆಯನ್ನು ಒಂದು ಚಿಕ್ಕದಾಗಿ ಮುದ್ರಿಸಿ ಎಲ್ಲ ಒಂದು ಸಮಾಜದ ಬಾಂಧವರಿಗೆ ಮತ್ತು ಸಮಾಜಕ್ಕೆ ಒಂದು ಮಾಹಿತಿಯಾಗಿ ಒದಗಿಸಬೇಕನ್ನೋ ಒಂದು ದುರುದ್ದೇಶದಿಂದ ಈ ಒಂದು ವಿಶೇಷದಿಂದ ದೂರದೃಷ್ಟಿಯನ್ನು ಇಟ್ಟುಕೊಂಡು ಬೇರೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಒಂದು ನೆಚ್ಚಿನ ಕಾರ್ಯಕ್ರಮ. ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಿಂದ ನಾನಾ ಕಾರ್ಯಕ್ರಮಗಳು ಇಲ್ಲಿ ಮಾನ್ವಿ ಭಾಗದಲ್ಲಿ ಏನೇ ಕಾರ್ಯಕ್ರಮ ನಡೆಯುತ್ತೆ ಪ್ರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಕಾರ್ಯಕ್ರಮಕ್ಕೆ ಜೀವವನ್ನು ತುಂಬುವಂತ ಕೆಲಸ ಮಾಡ್ತಿದ್ದಾರೆ. ಈ ಹಿಂದೆ ಅಂದ್ರೆ ನಿನ್ನೆ ದಿನ ನಡೆಯುವಂತ ತುಂಗಭದ್ರಾ ಅಭಿಯಾನದಲ್ಲಿ ಕೂಡ ಈ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದವರು ಸಾಕಷ್ಟು ಶ್ರಮ ವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಕೂಡ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಇನ್ನು ಕೆಲವು ಕಾರ್ಯಕ್ರಮಗಳು ಕೂಡ ಮಾಡುವಂತ ಒಂದು ಅವ್ರ ಹತ್ರ ಇಚ್ಛೆ ಕೂಡ ಇದೆ. ಈ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವಂತ ಕೆಲಸ, ಪ್ರತಿಭಾ ಪುರಸ್ಕಾರವನ್ನು ಮಾಡೋದು, ಸಾಮಾಜಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವಂಥದ್ದು, ಅದರಲ್ಲಿ ಇದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ತೂಗು ಪಂಚಾಂಗ ಬಿಡುಗಡೆ. ಇವತ್ತು ದಿನನೇ ಮಾಡಬೇಕಾಗಿತ್ತು ಅಭಿಯಾನಕ್ಕೋಸ್ಕರ ಇವತ್ತಿನ ದಿನ 2ನೇ ತಾರೀಕಿಗೆ ಮುಂದೂಡಿ ಇವತ್ತು ಮಾಡ್ತಾ ಇದ್ದಾರೆ. ಸೊ ಇಂಥ ಕಾರ್ಯಕ್ರಮಗಳು ಸತತವಾಗಿ ನಡೀತಾ ಇರ್ಲಿ. ಆಮೇಲೆ ಈ ಒಂದು ಮಹಾಸಭಾದ ಕಾರ್ಯ ಎಲ್ಲರಿಗೂ ಮಾದರಿ ಆಗುವಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಅಡಿಯಾಳಾಗಿ ನಮ್ಗೆ ಬೆನ್ನೆಲುಬಾಗಿ ನಿಂತು ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಏನೇ ಸಮಸ್ಯೆಗಳಾದವರು ನಮ್ಗೆ ಜೊತೆಯಾಗಿ ನಿಂತ್ಕೊಂಡು ಕಾನೂನು ಹಿಂಗಾಗೈತಪ್ಪ ಅಂತೇಳಿ ನಮ್ಗೆಲ್ಲರಿಗೂ ಮಾಹಿತಿ ನೀಡಿ ಇದು ಯಾವುದೇ ಒಂದು ಸಾಮಾಜಿಕ ಒಂದು ಸಮಾಜಕ್ಕೆ ಒಂದು ತೊಂದರೆ ಆಗಿರ್ತಾವಾಗ ಮುಂದೆ ನಿಂತ್ಕೊಂಡು ನಮ್ಗೆ ಗೈಡೆನ್ಸ್ ಮಾಡಿದ್ರು. ನಮ್ಮ ಕಾಡ್ಲೂರು ಸುಗಪಣ್ಣು ಯಾವಾಗೇ ಫೋನ್ ಮಾಡಿದ ಅವ್ರ ಜೊತೆಗೆ ಇವತ್ತು ಮುಂಜಾನೆ ಫೋನ್ ಮಾಡಿದಾಗ ತಮ್ಮ ನಮ್ಗೆ ಪ್ರಮೋಷನ್ ಆಗಿದೆ, ಬಹಳ ಸಂತೋಷ ಆಯ್ತು. ಅದೇ ದಿವಸನೇ ನಾವು ಕ್ಯಾಲೆಂಡರ್ ಬಿಡುಗಡೆ ನಾನು ಸಂಜೆ ಸರ್ ಕೇಳಿದೆ, ಹೆಂಗ್ರಿ ಸರ್ ಮತ್ತೆ ನಮ್ಮ ಆಫೀಸ್ ಕರೆಸಿ ಬರೋ ಸಂಭ್ರಮ ಮಾತಾಡಿದ್ರು. ಅವರೆಲ್ಲ ನಮ್ಮ ಎಲ್ಲ ಸದಸ್ಯರು ಅವರಿಗೂ ಸುಗಪಡೋರು ಏನು ಅಂತ ಗೊತ್ತಾಗುತ್ತೆ. ಅದಕ್ಕೆ ಇವತ್ತ ವಿಶೇಷವಾಗಿ ಸುಗಪಡೋರು ಕಾನೂನು ಸುಗಪಡೋರನ್ನ ಕರೆಸಿ ಸಂಭ್ರಮ ಮಾಡಿ ಅವರಿಗೆ ದೇವರು ಆರೋಗ್ಯ ಮತ್ತು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಧಿಕಾರವನ್ನು ಕೃಪೆಯನ್ನು ನೀಡಲಿ ಅಂತ ಕೇಳ್ತಾ, ಅದೇ ರೀತಿ ನಮ್ಮ ನೆಚ್ಚಿನ ಸಹೋದರರು ಮಾನವೀಯ PH ತಾಲೂಕು ವೈದ್ಯಾಧಿಕಾರಿಗಳಿರ್ತಕ್ಕಂಥ ಶರಣಬಸವ ಮುಖ್ಯದವರು ಅವರು ಇವತ್ತು ಏನಪ್ಪ ಏನ್ ಪರಿಸ್ಥಿತಿ ಎಲ್ಲರೂ ಕೇಳತ್ತ ಏನಪ್ಪ ಇದಕ್ಕ ಮನೆ ನಡೆದಿರ್ತಕ್ಕಂಥ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಬಹುಶಃ ನಾನು ಕೂಡ ಬಹಳಷ್ಟು ಜನ ಅಧಿಕಾರಿಗಳು ಬಿಟ್ಟಿದ್ದೀನಿ. ಆದ್ರೆ ಈ ಒಂದು ಜನಪರ ಕಾಳಜಿ ಬೇಕು. ಆ ಜನಪರ ಕಾಳಜಿ ಹಳ್ಳಿಗಳಿಗೆ ಹೋಗಿ ಗುರುತಿಗಳಲ್ಲಿ ಹೋಗಿ ಅವರು ಕೂಡ ಒಂದು ದೊಡ್ಡ ಫ್ಯಾಮಿಲಿ ಬಂದಂತವ್ರು ಅಂತವ್ರು ಒಂದು ನೈಜ ಕಾಳಜಿ, ಬಡವರ ಬಗ್ಗೆ ಏನ್ ಕಾಳಜಿ ಇದೆ, ಈ ಪೋಲಿಯೋದ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಿ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಆ ಒಂದು ಮೂಲದಲ್ಲಿ ಹೋಗಿ ಪೋಲಿಯೋಯನ್ನು ಹಾಕಿಸಿ ಮುಂದೆ ಈ ಒಂದು ಮಹಾಮಾರಿ ವಿಶ್ವದಿಂದ ತೊಲಗಲಿ ಅನ್ನೋ ಒಂದು ಸಂದೇಶದಿಂದ ಹೋಗಿದ್ದು. ಮತ್ತು ಪ್ರತಿ ಸಲ ಇದೇ ಯಾವುದೇ ವಿಚಾರ ಬಂದಾಗ, ಸಾಮಾಜಿಕ ವಿಚಾರ ಬಂದಾಗ ಹಿಂದೆ ಮುಂದೆ ನೋಡಲಾರ್ದೆ ತರು ಜನರಿಂದ ಸಹಾಯ ಮಾಡಬೇಕು. ಆ ಉದ್ದೇಶಕ್ಕೆ ಆ ಸಮಾಜಕ್ಕೆ ಏನು ಒಂದು ಕೊಡುಗೆ, ಅದು ಹಳ್ಳಿ ಸೇವೆನೇ ಆಗಿರ್ಬೋದು, ಆನೆ ಸೇವೆ ಆಗಿರ್ಬೋದು, ಕೊಡುಗೆ ಅದು ನಿಸ್ವಾರ್ಥ ಸೇವೆ ಇರುತ್ತಾ. ಆ ನಿಸ್ವಾರ್ಥ ಸೇವೆಗೆ ನಾವು ಒಂದು ಬೆಲೆ ಕೊಡಬೇಕು, ಒಂದು ಗೌರವ ನೀಡಬೇಕು. ಒಂದು ಇದು ನೋಡಿದವಾಗೇನೋ ಒಂದು ಆತ್ಮಸಂತೃಪ್ತಿ ಆಗುತ್ತೆ. ಆ ಒಂದು ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಇವತ್ತ ನಮ್ಮ ಶರಣಬಸವ ಮುಖ್ಯದವರಿಗೆ ಇವತ್ತು ಸನ್ಮಾನ ಏರ್ಪಡಿಸಿ ಮುಂದಿನ ದಿನ ಅವರಿಗೂ ಕೂಡ ಇನ್ನೂ ಹೆಚ್ಚಿನ ಅಧಿಕಾರ ದೊರಕಲಿ, ಸಮಾಜಕ್ಕೆ ಅತಿ ಹೆಚ್ಚಿನ ಕೊಡುಗೆ ಅವರಿಂದ ಆಗುತ್ತೆ ಅಂತ ನನ್ನ ಒಂದು ಬಯಕೆ. ಮತ್ತು ಈಗ ಮುಖ್ಯವಾದ ಘಟ್ಟ ಏನಪ್ಪಾ ಅಂದ್ರೆ, ನಮ್ಮ ಯೂತ್ನಲ್ಲಿ ಆಗಿರ್ತಕ್ಕಂಥ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಸುದ್ದಿಮುಖ ಅಡ್ವೊಕೇಟ್ ಅವ್ರ ಕಡೆಯಿಂದ ಈಗ ಈ ಮಾನ್ವಿ ತಾಲೂಕಿನಲ್ಲಿ ಯಾರೇ ಇರಲಿ ಸದಸ್ಯತ್ವ ಅಭಿಯಾನಕ್ಕೆ ನೀವು ಯಾರಿಗೂ ಸದಸ್ಯರಿಗೆ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾಗಲಿ ಇದರಲ್ಲಿ ಯಾರಿಗೇ ಆಗಲಿ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ನೇರವಾಗಿ ನಿಮ್ಗೆ ಒಂದು ಸ್ಕ್ಯಾನರ್ ಕೊಡ್ತೀವಿ. ಆ ಸ್ಕ್ಯಾನರ್ ಮುಖಾಂತರ ನೀವು ದುಡ್ಡು ಮಾಡಿದ್ರೆ
ನೇರವಾಗಿ ಅಖಿಲ ಭಾರತ ವಿಷಯ ಮಹಾಸಭಾದ ಅಕೌಂಟ್ ಜಮಾ ಆಗುತ್ತಾ ಅದರ UTR ನಂಬರ್ನ ಒಂದು ಜೆರಾಕ್ಸ್ ಕಾಪಿ ಕೊಟ್ಟು ಒಂದು ಆಧಾರ್ ಕಾರ್ಡ್ ಒಂದು ಫೋಟೋ 2 ಫೋಟೋ ಬಿಟ್ರೆ ನಿಮಗೆ ನೇರವಾಗಿ 8 ದಿವಸದಲ್ಲಿ ನಿಮ್ ಕಾರ್ಡ್ ನಿಮ್ಮ ಮನೆಗೆ ತಗೊಂಡು ಇಲ್ಲಿ ಆಫೀಸ್ ಕಾರ್ಡ್ ಕೊಟ್ಟು ನಿಮ್ಗೆ ಒಂದು ನೀವು ಅದನ್ನ ನೇರವಾಗಿ ನೀವು ಅದನ್ನ ಪಡ್ಕೋಬಹುದು. ಇದಕ್ಕೆ ನೀವು ಯಾವಾಗನ ನೀವು ಅದನ್ನ ಸ್ಕ್ಯಾನರ್ ನ ಯೂಸ್ ಮಾಡ್ಕೊಂಡು ನೀವು ಪೇಮೆಂಟ್ ಮಾಡಿದ್ರೆ ಅದನ್ನ UTR ನಂಬರ್ ತಗೊಂಡ್ಬೋದು. ಒಂದು ಫೋಟೋ ಮತ್ತು ಆಧಾರ್ ಕಾರ್ಡ್ ನಮ್ಮ ಆಫೀಸ್ಗೆ ಒಂದು ಅಪ್ಲಿಕೇಶನ್ ಇದೆ, ಆ ಅಪ್ಲಿಕೇಶನ್ ತುಂಬಿ ಕಳಿಸಿದ್ರೆ ನಾವು ಪ್ರತಿ ವಾರ ಕೂಡ ನಾವು ಅವ್ರನ್ನ ಮುಖ್ಯ ಕಚೇರಿಗೆ ಕಳಿಸಿ ಅಲ್ಲಿಂದ ಬಂದಿರ್ತಕ್ಕಂಥ ಕಾರ್ಡ್ಗಳನ್ನು ನಮ್ಮ ಆಫೀಸ್ ನೀವು 8 ದಿವಸದ ನಂತರ ತಗೊಂಡ್ಬೋದು. ಆ ಒಂದು ಈ ಸದಸ್ಯತ್ವಕ್ಕೆ ಹೆಚ್ಚಿನ ಒಂದು ಸದಸ್ಯತ್ವ ಮಾನ್ಯದಲ್ಲಿ ಆಗಲಿ ಅನ್ನೋ ಒಂದು ಸದುದ್ದೇಶದಿಂದ ಅಖಿಲ ಭಾರತ ವಿಷಯ ಮಹಾಸಭಾ ತಾಲೂಕು ಘಟಕ ಇದನ್ನ ನೂತನವಾಗಿ ಜಾರಿಗೆ ತಂದರೆ ಇದರ ಸದುಪಯೋಗವನ್ನ ಎಲ್ಲ ಸಾರ್ವಜನಿಕರು ಪಡ್ಕೋಬೇಕಾಗಿ ನಾನು ವಿನಂತಿಸುತ್ತೇನೆ. ಈಗ ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಹಿರಿಯರು ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.